ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್, ಮೇಡಮ್. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ, ಚಂದನ ಅಂತ. ಬೇಗ ಮಾತಾಡಿ, ಟಿವಿ ನೋಡಿ ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. 14/2/2011. ಓಕೆ. ಹುಟ್ಟಿದ ಸಮಯ? ಬೆಳಗಿನ ಜಾವ 1:10. ಓಕೆ. ಹುಟ್ಟಿದವರು? ಮೈಸೂರು. ಸರಿ, ಏನು ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಅವನೀಗ SLC ನಡೀತಿದೆ. ಸ್ಟಾಪ್ ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾನೆ. ಕಂಪ್ಲೀಟ್ ಮಾಡ್ತಾನ ಏನು ಅಂತ ಕೇಳಬೇಕಿತ್ತು. ರಾಹು ದಶೆ ನಡೀತಾ ಇದೆ. ಸ್ವಲ್ಪ ಪುಷ್ ಮಾಡಿ ಕಾಮರ್ಸ್ ಕಡೆ ಕೊಡ್ಸೋಕ್ಕೆ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಅವ್ರಿಗೆ ಬಿಸ್ನೆಸ್ ಮೈಂಡ್ ಸ್ವಲ್ಪ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ರಾಹು ಇರ್ತಕ್ಕಂಥ ನಕ್ಷತ್ರ ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ನಕ್ಷತ್ರದಲ್ಲಿ. ನಕ್ಷತ್ರ 7ನೇ ಮನೆ ತೋರಿಸ್ತಾ ಇರೋದ್ರಿಂದ ಅವ್ರಿಗೆ ಬಿಸ್ನೆಸ್ ಕಡೆ ಒಂದು ಒಲವು, ಆರಾಮಾಗಿ ಕೂತು ಏನಾದ್ರು ವ್ಯಾಪಾರ ಮಾಡೋಣ ಅನ್ನೋ ಒಂದು ಒಲವು ಬಂದ್ಬಿಡುತ್ತೆ. ಅದು ಬೇಡ ಇದು ಬೇಡ, ಹಂಗೆ ಅದರಲ್ಲಿ ದುಡ್ಡು ಮಾಡ್ಬೋದು, ಇದರಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳಿ ಮೈಂಡು ವಿಚಲಿತ ಮಾಡ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಳ್ಳಿ. ಬಿಸ್ನೆಸ್ ಕಡೆ ಸ್ವಲ್ಪ ಮೂವ್ ಮಾಡಿ, ಬಿಸ್ನೆಸ್ ಕಾಂಬಿನೇಷನ್ನು ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಡೆ ಮೂವ್ ಮಾಡಿ, ಸ್ವಲ್ಪ ಈಸಿಯಾಗಿ ಸಕ್ಸಸ್ ಆಗುತ್ತೆ. ಸ್ವಲ್ಪ ಬಾಳೆಹಣ್ಣನ್ನು ನಿವಾಳಿಸ್ಬಿಟ್ಟು ಬಡವ್ರಿಗೆ ಕೊಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಹಾರಿಕಾ ಅಂತ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 8/7/1974. ಓಕೆ. ಸಮಯ ಮಧ್ಯಾಹ್ನ 12:55. ಹುಟ್ಟಿದವರು? ಕರ್ನೂಲ್ ಡಿಸ್ಟಿಕ್ ಆದೋಣೆ ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಇದೆ ಮೇಡಮ್. ಪೂರಾ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಹೊರಗಡೆ ಶತ್ರುಗಳು ಅದರಂತ ಮನೇಲಿ ಬಂದ್ಗಳು ನಮ್ಮ ಮೇಲೆ ಕೂಡ ತೋರಿಸ್ತಾರೆ. ಅದಕ್ಕೆ ಗುರುಜಿನ ಕೇಳೋಣ. ಆದ್ರೆ ಗುರುಜಿ ಫ್ರೀ ಕ್ಲಾಸ್ ಕಲ್ತಿದ್ ನೋಡಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ನಾಳೆ ಫಸ್ಟಿಗೆ ಜಾಯ್ನ್ ಆಗಕ್ಕೆ ಪ್ರಿಪೇರ್ ಆಗಿದ್ದೀನಿ ಮೇಡಮ್. ನಮಸ್ಕಾರ ಅದೇನೇ ಮೇಡಮ್. ಕಲ್ತು ಬಿಡ್ತೀನಿ. ನಮಸ್ಕಾರ ಸರ್. ಶನಿ ದಶೆ ನಡೀತಾ ಇದೆ. ಈ ದಶ ನೋಡಿದ್ರೆ ಒಳ್ಳೆ ಮನುಷ್ಯ, ಹೃದಯದಲ್ಲಿ ಏನಿರಲ್ಲ, ಬರೀ ಬಾಯಿ ಪ್ರಾಬ್ಲಮ್ ಅಷ್ಟೇ. ಈ 8ನೇ ಮನೆ, 1ನೇ ಮನೆ, 9ನೇ ಮನೆ ಕೇತು, ತಲೆ ಇಲ್ಲದೆ ಇರತಕ್ಕಂಥ ದೇಹ ಅಂತ ನಾವು ಕರಿತೀವಿ. ಅವ್ರಿಗೆ ಕೋಪ ಕಮ್ಮಿ ಆಗೋಕ್ಕೆ ಬಾಳೆಹಣ್ಣನ್ನು ನಿವಾಳಿಸ್ಬಿಟ್ಟು ಒಂದು 13 ಸತಿ ನಿವಾಳಿಸಿ ಒಂದು 4-5 ಜನಕ್ಕೆ ಕೊಡಿ. ಮೊದಲನೇದು. ಉಪ್ಪಲ್ಲಿ ಅವರಿಗೆ ಊಟದಲ್ಲಿ ಉಪ್ಪು ಹಾಕಬೇಕಾದ್ರೆ ಓಂ ಶಾಂತೆ ಪ್ರಶಾಂತೆ ಅವ್ರ ಹೆಸರು ಸರ್ವಕ್ರೋಧ್ ಪಶನಾನ್, PASHANON, ಪಶನಾನ್ ಸ್ವಾಹ ಅಂತ ಹೇಳಿ 27 ಸತಿ ಹೇಳಿಬಿಟ್ಟು ಪ್ರತಿ ಅಡುಗೆಲಿ ಹಾಕ್ತಾ ಬನ್ನಿ. ಒಂದು 48 ಡೇಸಲ್ಲಿ ಫುಲ್ಲು ಇದ್ರ ಥರ ಆಗ್ತಾರೆ, ಸೈಲೆಂಟ್ ಆಗ್ತಾರೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಚಿತ್ರದುರ್ಗದ ಸಾವಿತ್ರಮ್ಮ ಅಂತಂದ್ರೆ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಮಗನ್ ಬಗ್ಗೆ ಕೇಳ್ಬೇಕಾಯ್ತು, ಮದುವೆ ಬಗ್ಗೆ ಮೇಡಮ್. ಹಾ, ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗ 10/3/96. ಓಕೆ. ಹುಟ್ಟಿದ ಸಮಯ? ರಾತ್ರಿ 11:30. ಓಕೆ. ಹುಟ್ಟಿದ ಊರು? ನಮ್ದು ಜಗಳೂರು ತಾಲೂಕ್ ದಿದ್ದಿಗೆ ಅಂತ ಗ್ರಾಮದಾಗ ಹುಟ್ಟಿದ್ರು. ಓಕೆ, ತಾಲೂಕ್ ಹೇಳಿ. ಓಕೆ, ಸರಿ. ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಆ ಮಗನ್ ಮದುವೆ ಬಗ್ಗೆ ಕೇಳಕ್ಕಾಯ್ತು ಮೇಡಮ್. ಹಾ, ನಮಸ್ಕಾರ. ಈಗ ಬುಧ ದಶೆ ನಡೀತಾ ಇದೆ. 2026 ಫೆಬ್ರವರಿಗೂ ಚಂದ್ರ ಮುಗಿಯುತ್ತೆ. ಬುಧನ ಕಾಂಬಿನೇಷನ್ ನೋಡೋಣ. ಮದುವೆಗೆ 2 ಮತ್ತು 7 ಇಲ್ಲ, ಬಟ್ 11 ಇದೆ. ಸ್ವಲ್ಪ ಸುಮಾರಾಗಿ ಕೊಡುತ್ತೆ. ಬುಧ ಅಷ್ಟು ಸ್ಟ್ರಾಂಗ್ ಇಲ್ಲ ಮದುವೆಗೆ.